ಅಯ್ಯೋ, ಮನೆಯಲ್ಲಿ ಒಂದು ಹೆಣ್ಣಿರ್ಬೇಕು ಅಂತ ಇದಕ್ಕೆ ಹೇಳೋದು. ಈ ಹುಡುಗನ್ಗೆ ಅವನ ರೂಮ್ನೇ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೂ ಬರೋದಿಲ್ಲ. ವಯಸ್ಸಾದ ಕಾಲದಲ್ಲಿ ಎಲ್ಲ ನಾನೇ ಮಾಡಬೇಕು. ಈ ಹುಡುಗನ್ಗೆ ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೊಳ್ಳೋ ಅಂತ ಹೇಳಿದ್ರೆ ಅದನ್ನು ಕೇಳಲ್ಲ. ಬೆನ್ ಬಾಗಿರೋ ಕಾಲದಲ್ಲಿ ಸೊಂಟ ಬಗ್ಸಿ ಕೆಲಸ ಮಾಡು ಅಂದ್ರೆ ಅದೇನು ಸುಮ್ಮನೆನಾ? ಇದೇನಿದು? ಎಲ್ಲಾ ಪತ್ರದಲ್ಲೂ 2 ಸಾಲು ಬರ್ದಿದ್ದಾನಲ್ಲ. ಎಲ್ಲ ಕಾವೇರಿಗೆ ಬರ್ದಿರೋದು ಅಂತ ಗೊತ್ತಾಗ್ತಿದೆ, ಆದ್ರೆ ವಿಷಯ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಅಜ್ಜಿ, ಅಜ್ಜಿ, ಎಲ್ಲಿ ಹೋದ್ರಿ ಇವರು? ಮನೆ ಹೊರಗಡೆನೂ ಇಲ್ಲ, ಒಳಗಡೆನೂ ಇಲ್ಲ. ರೂಮ್ಗೇನಾದ್ರೂ ಹೋಗಿದ್ದಾರ? ಅಯ್ಯಯ್ಯೋ, ರೂಮಲ್ಲಿ ಕಾವೇರಿಗೆ ಬರ್ದಿರೋ ಲೆಟ್ರ್ ಇತ್ತು. ಅಜ್ಜಿ, ಅಯ್ಯೋ ಅಜ್ಜಿ, ನೀನ್ ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದ್ಯಾ? ರೂಮು ತುಂಬಾ ಗಲೀಜಿತ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಅಯ್ಯೋ, ನನ್ನ ರೂಮ್ನ ನಾನು ಕ್ಲೀನ್ ಮಾಡ್ಕೋತೀನಿ. ಇದೇನಿದು? ಅಯ್ಯೋ, ನಿನ್ಗಿದೆಲ್ಲ ಯಾಕೆ? ಅದೇನೋ ನಿನ್ ಕೈಯಲ್ಲಿರೋದು, ಹೇಳೋ. ಇದೆಲ್ಲ ಯಾಕೆ ಮಾಡ್ತೀಯ ನೀನು? ಮೊದಲು ನಡಿ ನೀನ್ ಇಲ್ಲಿಂದ. ಕಾವೇರಿ ಎದು ಮಧ್ಯೆ ಏನೋ ನಡೆದಿದೆ ಅಂತ ಅನಿಸ್ತಾ ಇದೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಿಲ್ವಲ್ಲ. ಅವರಿಬ್ರು ನಡುವೆ ಏನಾಗಿರ್ಬೋದು? ಕಾವೇರಿ ಯಾಕೆ ಇವನ್ನ ಕೆಲಸದಿಂದ ತೆಗ್ದಿರ್ಬೋದು? ನಿನ್ನ ಎಲ್ಲ ಸಮಸ್ಯೆಗೂ ನಾನೇ ಉತ್ತರ. ನೀನು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಲೇಬೇಕು. ಕಾವೇರಿ ನನ್ನನ್ನು ಡಾಮಿನೇಟ್ ಮಾಡಿದ್ಲ.